ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ನನ್ನ ವಿಡಿಯೋಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಗಳು ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ನನ್ನ ಅಕೌಂಟನ್ನು ಫಾಲೋ ಮಾಡ್ತಿಲ್ಲ, ದಯವಿಟ್ಟು ನನ್ನ ಅಕೌಂಟನ್ನು ಫಾಲೋ ಮಾಡಿ, ವಿಡಿಯೋ ಇಷ್ಟರ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಇವತ್ತಿನ ವಿಡಿಯೋ ನಿಮಗೆಲ್ಲ ಗೊತ್ತಿರ್ಬೋದು. ಇವತ್ತಿನ ವಿಡಿಯೋದಲ್ಲಿ ನೀವು ತುಂಬ ಇಷ್ಟಪಡುವಂಥ ವ್ಯಕ್ತಿ, ಅದು ನಿನ್ನ ತಂದೆ, ತಾಯಿ, ಅಕ್ಕ, ತಮ್ಮ, ಅಣ್ಣ, ತಂಗಿ ಯಾರಾದರೂ ಆಗಿರ್ಬೋದು. ನಿಮ್ಮಿಂದ ಕಾರಣಾಂತರಗಳಿಂದ ದೂರ ಆಗಿರುವಂಥ ವ್ಯಕ್ತಿ, ನಿಮ್ಮನ್ನು ತುಂಬ 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 ಇಷ್ಟಪಡುವಂಥ ವ್ಯಕ್ತಿ, ಅದು ನೀವು ಪ್ರೀತಿಸಿರುವ ವ್ಯಕ್ತಿನೇ ಆಗಿರ್ಬೋದು. ಈಗ ನಿಮ್ಮಿಂದ ದೂರ ಇದ್ದು ಈಗ ಪ್ರಸಕ್ತವಾಗಿ ನಿಮ್ಮ ಬಗ್ಗೆ ಯಾವ ಭಾವನೆಯನ್ನು ಹೊಂದಿದ್ದಾರೆ ಅನ್ನೋದು ಇವತ್ತಿನ ವಿಡಿಯೋ ವಿಶೇಷ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲರಲ್ಲೂ ನನ್ನ ಮನವಿ ಏನಂದರೆ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅನ್ನೋದೇ ನನ್ನ ಒಂದು ಕೋರಿಕೆ ಆಗಿದೆ. ನೀವು ಯಾರನ್ನು ತುಂಬ ಇಷ್ಟಪಡ್ತಿದ್ರಿ, ಹಾಗೆ ನೀವು ಯಾರನ್ನು ಈಗ ತುಂಬ ಮಿಸ್ ಮಾಡ್ಕೊತಿದ್ದೀರ, ಆ ವ್ಯಕ್ತಿ ಪ್ರಸಕ್ತವಾಗಿ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಹೋಗ್ಬೇಕಾದ್ರೆ, ಅಂದರೆ ಯಾವುದೋ ಒಂದು ಕಾರಣಾಂತರಗಳಿಂದ ನಿಮ್ಮಿಂದ ದೂರ ಹೋಗ್ಬೇಕಾದ್ರೆ ಅವ್ರು ಈ ರೀತಿ ಎಲ್ಲ ಲೈಕ್ ನಾನು ಅವರ ಬಗ್ಗೆ ಮತ್ತೆ ಥಿಂಕ್ ಮಾಡ್ತೀನಿ ಅನ್ನೋ ಯೋಚನೆಯೇ ಅವರಿಗೆ ಬಂದಿರಲಿಲ್ಲ. ಏನೋ ಆ ಒಂದು ಗಳಿಗೆ, ಆ ಒಂದು ವಿಷಯ, ಆ ಸಮಯದಲ್ಲಿ ಕೇವಲ ನಿಮ್ಮಿಂದ ದೂರ ಆಗಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ನೀವು ಇಲ್ಲದೇ ಇದ್ದರೂ ಇರ್ತೀನಿ ಅನ್ನೋ ಒಂದು ಭಾವನೆಯಿಂದ ನಿಮ್ಮಿಂದ ದೂರ ಹೋಗಿರ್ತಾರೆ. ಆದರೆ ಪ್ರಸಕ್ತವಾಗಿ ಈಗ ಅವರಿಗೆ ನಿಮ್ಮನ್ನು ಬಿಟ್ಟು, ನಿಮ್ಮ ಒಂದು ನೆನಪುಗಳನ್ನು ಬಿಟ್ಟು ಅವರಿಗೆ ಇರೋದಕ್ಕೆ ಆಗ್ತಾಯಿಲ್ಲ. ಅಂದರೆ ನಿಮ್ಮ ಮೇಲೆ ಚಾಲೆಂಜ್ ಮಾಡಿ ಬೇರೆ ಕಡೆ ಹೋಗಿರುವಂತಹ ವ್ಯಕ್ತಿ ತಮ್ಮ ಕೆಲಸದಲ್ಲಿ ಏನು ಬ್ಯುಸಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಆದರೆ ತಾವೇನು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಮನಸ್ಫೂರ್ತಿ ಕೆಲಸವನ್ನು ಮಾಡೋದಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ಯಾಕೆ ಅಂದರೆ ಏನೋ ಒಂದು ಮನಸ್ಸಿನಲ್ಲಿ ತಳಮಳ, ಹೇಳಿಕೊಳ್ಳಲಾಗದಂಥ ನೋವು ಅವರನ್ನು ಕಾಡ್ತಾ ಇದೆ. ಹೌದು, 3 ಹೊತ್ತು ಅನ್ನ, ಆಹಾರ ಏನು ಸೇವಿಸ್ತಾ ಇದ್ದಾರೆ, ಆದರೆ ಆ ಆಹಾರದಲ್ಲಿ ರುಚಿನೇ ಇಲ್ಲದೆ ಇರುವಂಥ ಆಹಾರ ಅಂತಲೇ ಹೇಳ್ಬೋದು. ಅಂದರೆ ನೀವು ಇಲ್ಲದ ಒಂದು ಆಹಾರ ಅವರಿಗೆ ರುಚಿ ಆಹಾರ ಅಂತ ಅನ್ನಿಸ್ತಾ ಇಲ್ಲ. ಅಂದರೆ ಇದು ಕೇವಲ ಆಹಾರದ ಬಗ್ಗೆ ನಾನು ಹೇಳ್ತಾ ಇಲ್ಲ, ನಿಮ್ಮ ನೆನಪು ಅಷ್ಟೊಂದು ಅವರಿಗೆ ಬರ್ತಾ ಇದೆ ಅನ್ನೋ ಒಂದು ಸಂದೇಶವನ್ನು ಈ ದಿನ ಗಣೇಶ ಸಂದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನು ನೀವು ಈ ಏನು ಜ್ಞಾಪಿಸ್ಕೊತಿದ್ದೀರ, ಆ ವ್ಯಕ್ತಿಯನ್ನು ನೀವು ಜ್ಞಾಪಿಸ್ಕೊತಿದ್ದೀರ, ಆದರೆ ನಿಮ್ಮ ಮನಸ್ಸಿನ ಸ್ಥಿತಿ ಪ್ರಸಕ್ತವಾಗಿ ಈಗಿದೆ ಅಂತ ನಾನು ಹೇಳೋದೇ ಆದರೆ 2 ರೀತಿಯ ಭಾವನೆಗಳನ್ನು ನೀವು ಹೊಂದಿದ್ದೀರ. ಒಂದು ಸಲ ಅವರು ನನ್ನ ಬಿಟ್ಟೋದ್ರು ಅಂತ ಅವ್ರ ಬಗ್ಗೆ ಕೆಟ್ಟದಾಗಿ ಆಲೋಚನೆಯನ್ನು ಮಾಡ್ತೀರ. ಇನ್ನು ಕೆಲವು ಬಾರಿ ಸಮಯ ಸಂದರ್ಭ ಆ ರೀತಿ ಬಂತು, ಸೊ ಆದ್ದರಿಂದ ನನ್ನನ್ನು ಬಿಟ್ಟೋದ್ರು ಅಂತ ಕೆಲವು ಬಾರಿ ಯೋಚನೆಯನ್ನು ಮಾಡ್ತೀರ. ನಿಮ್ಮಲ್ಲೇ ಒಂದು ತೊಳಲಾಟ ಇದೆ, ನಿಮ್ಮಲ್ಲೇ 2